ವಿಜಯಪುರದಲ್ಲಿ ಗ್ರಾಮಕ್ಕೆ ನುಗ್ಗಿದ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ಬಲೆ ಹಿಡಿದು ಚಿರತೆ ಸೆರೆ ಹಿಡಿದಿದ್ದಾರೆ ಗ್ರಾಮಸ್ಥರೇ ಸೆರೆ ಹಿಡಿದಿದ್ದಾರೆ. ಚಿರತೆಯನ್ನ ಸೆರೆ ಹಿಡಿದಿಲಾಗಿದೆ. ವಿಜಯಪುರದಲ್ಲಿ ಗ್ರಾಮಕ್ಕೆ ನುಗ್ಗಿತ್ತು ಚಿರತೆ. ಬಲೆ ಹಾಕಿ ಚಿರತೆಯನ್ನ ಸೆರೆ ಹಿಡಿದಿದ್ದಾರೆ. ಚಡಚಣ ತಾಲೂಕಿನ ಮಣ ಅಂಕಲಗಿಯಲ್ಲಿ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ಚಿರತೆ ಸೆರೆ ವೇಳೆ 4 ಜನರ ಮೇಲೆ ದಾಳಿಯನ್ನ ಮಾಡಲಾಗಿತ್ತು. ಚಿರತೆ ದಾಳಿಗೊಳಗಾದಂಥವರು ಚಡಚಣ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಸೆರೆ ಹಿಡಿದು ಅರಣ್ಯ ಇಲಾಖೆಗೆ ಒಪ್ಪಿಸಿದ್ದಾರೆ ಗ್ರಾಮಸ್ಥರು. ಧೈರ್ಯವನ್ನು ತೋರಿಸಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಬಂದಂಥ ಚಿರತೆಯನ್ನು ಎಲ್ಲರೂ ಸೇರಿ ಬಲೆಯನ್ನು ಬೇರೆ ಇಟ್ಕೊಂಡಿದ್ರು. ಆ ಚಿರತೆ ಬಂದಂಥ ಕಡೆ ಬಲೆಯನ್ನು ಹಾಕಿ ಸೆರೆ ಹಿಡಿದಿದ್ದಾರೆ. ಆದರೆ 4 ಚಿರತೆ ದಾಳಿಯಿಂದ ಗಾಯ ಆಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬೇಸಿಗೆ ಆರಂಭದಲ್ಲೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ನೀರಿಗಾಗಿ ಕೂಲಿಗೂ ಕೂಡ ಹೋಗ್ಲಿಕ್ಕೆ ಆಗದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲಿಂತ ಪರಿಸ್ಥಿತಿ ಅಂದ್ರೆ ಯಾದಗಿರಿಯ ಬಹುತೇಕ ಗ್ರಾಮಗಳ ಪರಿಸ್ಥಿತಿ ಇದು. ಸಾಕಷ್ಟು ಬಾರಿ ತೋರಿಸ್ತಾನೆ ಇರ್ತೀವಿ ನಿಮ್ಗೆ. ಯಾದಗಿರಿಯಲ್ಲಿ ನೋಡಿ ಕುಡಿಯುವ ನೀರಿಗೆ ಯಾವ ರೀತಿಯಾಗಿ ಹಾಹಾಕಾರ ಶುರುವಾಗಿದೆ ಅಂತ. ಅದು ಮುಂದುವರೆದಿದೆ. ನಾವು 1-2 ಗ್ರಾಮ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾದಗಿರಿಯಲ್ಲಿ ಬಹುತೇಕ ಗ್ರಾಮಗಳ ದುಸ್ಥಿತಿ ಇದು. ಮುದ್ನಾಳ್ ದೊಡ್ಡ ತಾಂಡಾದಲ್ಲಿ ನಿತ್ಯ ಹೆಣಗಾಡಬೇಕಾಗಿದೆ ಅಲ್ಲಿ ಜನ. ಬೆಳಗ್ಗಿನಿಂದ ಸಂಜೆವರೆಗೂ ಕೂಡ ಕಾದ್ರೂ ನೀರು ಮಾತ್ರ ಸಿಗಲ್ಲ. ಹೊಲ ಗದ್ದೆಗಳಿಗೆ ಹೋಗಿ ನೀರು ತುಂಬಿಸುವಂತ ಪರಿಸ್ಥಿತಿ ಇದೆ. ಹೊಲ ಗದ್ದೆಗಳಿಗೆ ಹೋಗಿ ನೀರನ್ನ ತುಂಬ್ಕೊಂಡ್ಬರ್ಬೇಕು. ಕುಡಿಯೋ ನೀರನ್ನ ಕೂಡ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿರುವಂಥ ಗ್ರಾಮ ಪಂಚಾಯತಿನೋ ಅಥವಾ ಪಾಲಿಕೆನೋ ಅವ್ರಿಗೆ ಯಾರಿಗೂ ನೀರು ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ. ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಜನ. ಕುಡಿಲಿಕ್ಕೆ ನೀರು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಕ್ರಮವನ್ನ ಕೈಗೊಂಡಿಲ್ಲ. ಜನಪ್ರತಿನಿಧಿಗಳಿಗೂ ಕೂಡ ಬಡವರ ಸಮಸ್ಯೆ ಅಂತೂ ಕಾಣಿಸ್ತಾ ಇಲ್ಲ. ಇವಾಗಂತೂ ಕಾಣಿಸಲ್ಲ. ಯಾಕೆಂದ್ರೆ ಎಲೆಕ್ಷನ್ ಇಲ್ಲ. ಎಲೆಕ್ಷನ್ ಇದ್ದಿದ್ರೆ ಎಲ್ಲಾ ಸಮಸ್ಯೆನೂ ಒತ್ಕೊಂಡು ತಿರುಗಿರೋರು. ಅವರವೇ ಟ್ಯಾಂಕರ್ಗಳಲ್ಲಿ ನೀರು ಓಡಿಸೋದೇನು ಕೇಳ್ತೀರಾ? ಎಲ್ರಿಗೂ ಏನ್ ದಿನನಿತ್ಯನೂ ಕೂಡ ಒಂದೊಂದು ರೋಡಿಗೆ ಟ್ಯಾಂಕರ್ಗಳನ್ನ ಕಳಿಸ್ಬಿಡೋರು. ಬಟ್ ಇವಾಗ ಯಾವುದು ಎಲೆಕ್ಷನ್ ಇಲ್ವಲ್ಲ, ವರ್ಕೌಟ್ ಆಗಲ್ಲ ಅದು. ಬೇಸಿಗೆಗೂ ಮುನ್ನವೇ ಯಾದಗಿರಿ ಜಿಲ್ಲೆಯಲ್ಲಿ ನೀರಿಗಾಗಿ ಹಾಹಾಕಾರ ಆರಂಭವಾಗಿದೆ ಅಂತ ಹೇಳಬೇಕಾಗುತ್ತೆ. ನಾವು ಇವತ್ತು ಮುದ್ನಾಳ್ ಗ್ರಾಮದ ಮುದ್ನಾಳ ದೊಡ್ಡ ತಾಂಡದಲ್ಲಿ ನಾವಿದ್ದೀವಿ. ಇಲ್ಲಿಯ ಜನರು ನೀರಿಗಾಗಿ ಸಾಕಷ್ಟು ಹರಸಾಹಸವನ್ನ ಪಡ್ತಕ್ಕಂತಹ ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ. ಇವರ ಒಂದು ಗ್ರಾಮದಿಂದ ಸುಮಾರು 1 ಕಿಲೋಮೀಟರ್ ವರೆಗೂ ಒಂದು ಜಮೀನಿಗೆ ಬಂದು ಅಲ್ಲಿ ನೀರನ್ನು ತುಂಬ್ಕೋಬೇಕು. ಅವರಿಗೆ ಕಾಡಿ ಬೇಡಿ ನಮಗೆ ನೀರು ಕೊಡಿ ಅಂತ ಹೇಳಿ ನೀರನ್ನು ತುಂಬಿಕೊಳ್ಬೇಕಾಗುತ್ತೆ. ಇಲ್ಲಿ ಇಂತಹ ಒಂದು ಪರಿಸ್ಥಿತಿ ಯಾದಗಿರಿಯ ಜಿಲ್ಲೆಯ ಜನರು ಎದುರಿಸ್ತಾ ಇದ್ದಾರೆ. ನೋಡ್ಬೋದು, ಇಲ್ಲಿ ಮಹಿಳೆಯರು ನೀರನ್ನು ತುಂಬಿಕೊಳ್ಳೋದಕ್ಕೆ ತಮ್ಮ ಮನೆಯಿಂದ 1 ಕಿಲೋಮೀಟರ್ ದೂರದಲ್ಲಿ ಬಂದು ನೀರಿಗಾಗಿ ಯಾವ ರೀತಿ ಪರಿತಪಿಸ್ತಾ ಇದ್ದಾರೆ ನೋಡಿ ಎಂದು ಗಲಾಟೆ ಕೂಡ ಮಾಡ್ಕೋತಾ ಇದ್ದಾರೆ. ನಮಗೆ ನೀರು ಬೇಕು, ನಿಮಗೆ ನೀರು ಬೇಕು, ನೀರಿಲ್ಲದಿದ್ರೆ ನೋಡಿ ಎಷ್ಟು ಸಮಸ್ಯೆ ಇದೆ. ಈ ದೃಶ್ಯಾವಳಿಗಳಲ್ಲೇ ತಮಗೆ ಗೊತ್ತಾಗುತ್ತೆ ನೀರಿನ ಸಂಕಷ್ಟ ಎಷ್ಟಿದೆ ಅಂತ ಹೇಳಿ. ಸರ್ಕಾರ ನೀರಿಗಾಗಿ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತೆ. ಆದರೂ ಕೂಡ ಯಾಕೆ ಇಂದು ಸಮರ್ಪಕವಾಗಿ ಗ್ರಾಮಗಳಿಗೆ ನೀರು ತಲುಪ್ತಾ ಇಲ್ಲ ಅಂತಕ್ಕಂಥದ್ದು. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗ್ರಾಮಕ್ಕೆ ಸರಿಯಾಗಿ ನೀರನ್ನ ಪೂರೈಸತಕ್ಕಂತಹ ಕೆಲಸ ಮಾಡ್ತಾರ. ಈಗ ಮುದ್ನಾ ಗ್ರಾಮದ ನಾವು ತಾಂಡಾದಲ್ಲಿ ಇರ್ತಕ್ಕಂತಹ ಮಹಿಳೆಯರನ್ನ ಮಾತಾಡಿಸ್ತೀವಿ. ಅವರು ಯಾವ ರೀತಿ ಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಅಂತ ಅವ್ರನ್ನೇ ಕೇಳೋಣ. 6 ದಿನ ನಡ ಬರೋದಿಲ್ಲ, ನೀರು ಬರೋದಿಲ್ಲ. ನಮ್ಗೆ ಬಹಳ ತ್ರಾಸ ಆಗ್ಯದ. ಈಗ ನೀರು 6-8 ದಿನ ಬಂದಿಲ್ಲ ಅಂದ್ರೆ ಹೆಂಗ ಬೇಯ್ತಾರ ಯಾರು? ಇವ್ರು ಹೊಲ್ದವ್ರು, ಬೋರಿಂಗ್ದವ್ರು. ನೀವು ಎಲ್ಲಿ ಹೋಗ್ತಿರ್ತೀರಿ ನೀರು? ಇಲ್ಲ, ಈಗ ಆ ಬೋರಿಂಗ್ ಈ ಬೋರಿಂಗ್ ಓಡೇ ಹೋಗ್ಬೇಕು. ನಾವು ಎಲ್ಲಿಂದ ತುಂಬ್ಕೊಂಡು ಬರ್ಬೇಕು? ಏನ್ ಕುಡಿಬೇಕು? ನಮ್ಗೆ ಬಿಸಿಲು ಬಂದ ನೀರಿಲ್ಲ, ಏನಿಲ್ಲ. ನಮ್ಗೆ ನಡಕ್ ಬರೋವಲ್ದು. ನಾವು ಮುತ್ಕೂರ್ ಏನ್ ಮಾಡ್ಬೇಕು ನಾವು? ಇಲ್ಲಿ ಇನ್ನೊಬ್ಬರು ಮಹಿಳೆಯರು ಕೂಡ ಇದ್ದಾರೆ. ಏನ್ ಹೇಳ್ತಾರೆ? ಏನಮ್ಮ, ಎಷ್ಟು ದಿನಕ್ಕೊಂದ್ಸರಿ ನೀರ್ ಬರ್ತಾವ? ಸರ್ 8 ದಿವಸಕ್ಕೊಮ್ಮೆ ಸರ್. ಒಮ್ಮೆ ನೀರ್ ಸಿಗಲ್ರಿ. 8 ದಿವಸ ನೀರ ಕುಡಿತೀವ್ರಿ. ಮತ್ತೆ ನೀರ ಇಲ್ಲಲ್ರಿ. ಅದೇ ನೀರ್ಲಿ ಅಡಿಗೆ ಮಾಡ್ತೀವ್ರಿ ಸರ್. ಅನ್ನ ಸಿಕ್ಕರೆ ನೀರ್ ಸಿಗಲ್ಲ, ನೀರ್ ಸಿಕ್ಕರೆ ಅನ್ನ ಸಿಗಲ್ಲ ಅಂತಕ್ಕಂಥದ್ದು ಈ ಗ್ರಾಮಸ್ಥರ ಮಹಿಳೆಯರ ಮಾತಾಗಿದೆ. ಒಟ್ಟಾರೆಯಾಗಿ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಈ ಗ್ರಾಮಕ್ಕೆ ಸಮರ್ಪಕವಾದ ನೀರು ಪೂರೈಸತಕ್ಕಂತಹ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನ್ಯೂಸ್ 18ನ ಕಳಕಳಿಯಾಗಿದೆ. ಯಾದಗಿರಿಯಿಂದ ಗಣೇಶ್ ಪಾಟೀಲ್, ನ್ಯೂಸ್ 18.